ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಗೋಕರ್ಣಕ್ಕೆ ಬಂದಿದ್ವಿ. ಏನೆಲ್ಲ ಮಾಡಿದ್ವಿ, ಎಲ್ಲಿಗೆಲ್ಲ ಹೋಗಿದ್ವಿ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಗೋಕರ್ಣದಲ್ಲಿ ಇರೋ ಶಿವ ಕೇವ್ಗೆ. ಸ್ಥಳೀಯ ಜನರು ಇದನ್ನ ಗೋಗರ್ಭ ಅಥವಾ ಹಸುವಿನ ಗರ್ಭ ಅಂತ ಕರೀತಾರೆ. ನಾವು ಇವಾಗ ಬಂದಿರೋದು ಗೋಕರ್ಣದ ಒಂದು ಪ್ರಾಚೀನ ಗುಹೆಯನ್ನ ನೋಡೋಕೆ. ಜನ ಇರೋದು ತುಂಬಾ ಕಡಿಮೆ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಈ ತರ ಒಂದು ಜಾಗ ಇದೆ, ಗುಹೆ ಇದೆ ಅಂತ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಗೋಕರ್ಣದಲ್ಲಿ ಇರೋ ಪ್ಲೇಸ್ ಬಗ್ಗೆ ಸರ್ಚ್ ಮಾಡಿದಾಗ ಈ ತರ ಒಂದು ಗುಹೆ ಇದೆ ಅಂತ ಗೊತ್ತಾಯ್ತು. ಈ ಜಾಗನ ನಾವು ಮ್ಯಾಪ್ನಲ್ಲಿ ನೋಡಿನೇ ಬಂದಿರೋದು. ಮ್ಯಾಪ್ ನೋಡಿನೇ ಇವಾಗ ನಾವು ಹೋಗ್ತಾ ಇದ್ದೀವಿ. ಈ ಜಾಗ ಸರಿ ಇದೆಯೋ ಅಥವಾ ಇನ್ನೆಲ್ಲಿಗೆ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಸುತ್ತಲೂ ಗಿಡ ಮರಗಳೇ ಇದೆ. ಮ್ಯಾಪ್ ಹೇಗೆ ತೋರಿಸ್ತಾ ಇದೆಯೋ ನಾವು ಹಾಗೇನೆ ಹೋಗ್ತಾ ಇದ್ದೀವಿ. ಸುತ್ತಲೂ ಗಿಡ ಮರಗಳೇ ಇರೋದು. ಅಲ್ಲಿಂದ ಒಂದು ಚಿಕ್ಕ ದಾರಿಯಲ್ಲಿ ನಾವು ನಡ್ಕೊಂಡು ಬರುವಾಗ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಕ್ಯೂರಿಯಾಸಿಟಿನೂ ಇತ್ತು. ಭಯ ಯಾಕೆ ಅಂದರೆ ಫುಲ್ ಗಿಡ ಮರ ಬಿಟ್ಟರೆ ನಾವಿಬ್ಬರೇ ಇರೋದು, ಮತ್ತೆ ಯಾರೂ ಇಲ್ಲ ಅದಕ್ಕೆ. ಅದ್ರ ಜೊತೆ ಕ್ಯೂರಿಯಾಸಿಟಿನೂ ಇತ್ತು. ಯಾಕೆ ಅಂದರೆ ಈ ಥರ ಒಂದು ಜಾಗದಲ್ಲಿ ಗುಹೆ ಇದೆ ಅಂದರೆ ಆ ಗುಹೆ ಒಳಗಡೆ ಏನಿರಬಹುದು, ಹೇಗೆ ಇರಬಹುದು ಅಂತ. ನಾನು ಮೊದಲೇ ಇವತ್ತು ಸಾರಿನ ಹಾಕ್ಕೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಹೀಲ್ಸ್ ಕೂಡ ಹಾಕಿದ್ದೀನಿ, ಹೀಲ್ಸ್ ಚಪ್ಪಲಿನ ಹಾಕಿದ್ದೀನಿ. ನನಗೆ ನಡೆಯೋಕೆ ಆಗ್ತಾ ಇಲ್ಲ, ನಾನು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಷ್ಟಪಟ್ಟು ಹೇಗೋ ಮಾಡಿ ಹೋಗ್ತಾ ಇದ್ದೀನಿ. ನನ್ನ ಹುಡುಗ ನೋಡಿ ಎಷ್ಟು ಮುಂದೆ ಹೋಗಿದ್ದಾನೆ. ಅವನಿಗೇನು ಆರಾಮಾಗಿ ಹೋಗ್ತಾ ಇದ್ದಾನೆ ಅವನ ಪಾಡಿಗೆ. ನನ್ನ ಕಷ್ಟ ಯಾರಿಗೆ ಹೇಳೋಣ ಹೇಳಿ? ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೋತಾರೆ? ನನ್ನ ಹುಡುಗ ಅಂತ ಒಬ್ಬನಿದ್ದಾನೆ. ಸ್ವಲ್ಪ ಎತ್ಕೊಂಡಾದ್ರೂ ಹೋಗ್ಬೋದಲ್ಲ ನನ್ನ. ನೋಡಿ ಯಾವ ಥರ ಹೋಗ್ತಿದ್ದಾನೆ. ನನ್ನ ಎತ್ಕೊಂಡು ಹೋಗೋದು ಬಿಟ್ಟು ಆ ಹೆಲ್ಮೆಟ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೂ ಎಷ್ಟು ದೂರ ಇದೆ, ಎಷ್ಟು ಒಳಗಡೆ ನಡ್ಕೊಂಡು ಹೋಗಬೇಕು ಅಂತ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಹೋಗೋ ಜಾಗ ಸರಿಯಾಗಿದೆಯೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಮ್ಯಾಪ್ ತೋರಿಸ್ತಾ ಇದೆ, ನಾವು ಹಾಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಫುಲ್ ಗಿಡ ಮರ ಬಿಟ್ಟರೆ ಇನ್ನೇನೂ ಕಾಣಿಸ್ತಾ ಇಲ್ಲ. ಯಾವ ಗುಹೆನೂ ಕಾಣಿಸ್ತಾ ಇಲ್ಲ ನಮಗೆ. ನೋಡಿ ಇಷ್ಟೇ ಕಾಣಿಸ್ತಾ ಇರೋದು. ಆದರೂ ಹೋಗ್ತಾ ಇದ್ದೀವಿ ಧೈರ್ಯ ಮಾಡಿ. ಹೋಗ್ತಾ ಹೋಗ್ತಾ ನೋಡಿ ಚಪ್ಪಲಿ ಕೂಡ ಬಿದ್ದು ಹೋಗ್ತಾ ಇದೆ. ನಡೆಯೋಕೆನೆ ಆಗ್ತಾ ಇಲ್ಲ ನನಗೆ. ಕಾಲೆಲ್ಲ ಫುಲ್ಲು ನೋವು ಬರ್ತಾ ಇದೆ. ಹೀಲ್ಸ್ ಹಾಕಿ ನಡೆಯೋಕ್ಕಾಗತ್ತಾ? ಇದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ ಈ ಥರ ಕಷ್ಟ ಏನು ಅಂತ. ಇವನು ನೋಡಿ ಎಷ್ಟು ಮುಂದೆ ಹೋಗಿ ನಿಂತಿದ್ದಾನೆ ಅಂತ. ಮುಂದೆ ಹೋಗಿ ನನಗೋಸ್ಕರ ವೇಟ್ ಮಾಡ್ತಾನೆ ಸ್ವಲ್ಪ, ಆಮೇಲೆ ಅವನ ಪಾಡಿಗೆ ಅವನು ಮತ್ತೆ ಹೋಗ್ತಾನೆ. ನನ್ನ ಜೊತೆನೇ ನಿಧಾನಕ್ಕೆ ಬರಬಹುದು ಅಲ್ಲ, ಇಬ್ಬರು ಕೂಡ ನಿಧಾನಕ್ಕೆ ಜೊತೆಲೇ ನಡ್ಕೊಂಡು ಹೋಗ್ಬೋದಿತ್ತು. ಆದರೆ ಅವನಿಗೆ ನನಗಿನ್ನ ಜಾಸ್ತಿನೇ ಕ್ಯೂರಿಯಾಸಿಟಿ ಇದೆ ಗುಹೆ ಹೇಗಿದೆ ಅಂತ ನೋಡೋಕ್ಕೆ. ಅದಕ್ಕೆ ನನಗಿನ್ನ ಸ್ವಲ್ಪ ಮುಂದೆ ಇದ್ದಾನೆ. ಇರಲಿ, ಅವನು ಹೇಗೆ ಕರ್ಕೊಂಡು ಹೋಗ್ತಾನೋ ಅವನ ಹಿಂದೆನೇ ನಾನು ಹೋಗ್ತೀನಿ. ಯಾಕೆ ಅಂದರೆ ಹೋಗ್ತಾ ಇರೋ ಜಾಗ ಸರಿ ಇಲ್ಲ ಅಂತಂದರೆ ಆಮೇಲೆ ಅವನಿಗೆ ಬೈಬೋದು ಅಲ್ವಾ? ಹೇಗಿದೆ ಐಡಿಯಾ? ಅದಕ್ಕೆ ಅವನಿಗೆ ಮುಂದೆ ಕಳಿಸಿ ನಾನು ಹಿಂದೆ ಹೋಗ್ತಾ ಇದ್ದೀನಿ ನಿಧಾನಕ್ಕೆ. ನಾನು ಬರೋವಾಗ ಅಂದ್ಕೊಂಡಿದ್ದೆ ಈ ಜಾಗದಲ್ಲಿ ತುಂಬ ಜನ ಇರಬಹುದು ಅಂತ. ಆದರೆ ನಮಗೆ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ, ಒಬ್ಬರು ಕೂಡ ಇಲ್ಲ ಇಲ್ಲಿ. ನಾವಿಬ್ಬರೇ ಇರೋದು. ಯಾಕೆ ಅಂದರೆ ಈ ಜಾಗದ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ನಾವು ಇದಕ್ಕಿಂತ ಮೊದಲು ಮಹಾಬಲೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿಂದನೇ ಬರ್ತಾ ಇದ್ದೀವಿ. ಅಲ್ಲಿ ಎಷ್ಟು ಜನ ಅಂತಂದರೆ ಫುಲ್ ಜನ ಇದ್ದಾರೆ ಅಲ್ಲಿ. ಯಾಕೆ ಅಂದರೆ ಆ ಟೆಂಪಲ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಗೋಕರ್ಣದಲ್ಲಿ ಫೇಮಸ್ ಟೆಂಪಲ್ ಅಂತ ಅಂದರೆ ಮಹಾಬಲೇಶ್ವರ ಟೆಂಪಲ್. ಅದು ಎಲ್ರಿಗೂ ಗೊತ್ತಿದೆ, ಹಾಗಾಗಿ ಅಲ್ಲಿ ತುಂಬಾ ಜನ ಇದ್ದಾರೆ. ಈ ಒಂದು ಜಾಗದ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ಇಲ್ಲಿ ಅಷ್ಟು ಜನ ಇಲ್ಲ. ಅಂತೂ ಇಂತೂ ಮ್ಯಾಪ್ ಸರಿಯಾಗಿಯೇ ಕರ್ಕೊಂಡು ಬಂದಿದೆ. ಮ್ಯಾಪ್ ನೋಡಿ ನನ್ನ ಹುಡುಗ ಕೂಡ ಸರಿಯಾದ ಜಾಗಕ್ಕೇ ಕರ್ಕೊಂಡು ಬಂದಿದ್ದಾನೆ. ನಮಗೆ ಗುಹೆ ಸಿಕ್ಕಿದೆ ನೋಡಿ, ಇದೇ ಶಿವ ಕೇವ್ ಗೋಗರ್ಭ.
ಸಿಕ್ಕಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ, ಯಾಕೆಂದರೆ ಜಾಗ ಸರಿಯಾಗಿದೆ ಅಂತ. ಈ ಗುಹೆ ಸಿಕ್ಕಿದ್ದೇ ತಡ ನೋಡಿ, ನನ್ನ ಹುಡುಗ ಒಳಗಡೆನೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗಲೇ ಹೇಳಿದೆ ಅಲ್ವಾ, ಅವನಿಗೆ ತುಂಬ ಕ್ಯೂರಿಯಾಸಿಟಿ ಇದೆ ಇದ್ರ ಒಳಗಡೆ ಏನಿದೆ ಅಂತ ನೋಡೋಕೆ ಅಂತ. ನನಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಒಳಗಡೆ ಏನಿರಬಹುದು ಅಂತ ನೋಡೋಕೆ. ನಾವು ಮಳೆಗಾಲದಲ್ಲಿ ಬಂದಿರೋದು, ಮಳೆ ನೀರೆಲ್ಲ ಬಿದ್ದು ಕಲ್ಲೆಲ್ಲ ಫುಲ್ ಜಾರ್ತಾ ಇದೆ ನೋಡಿ. ಇಲ್ಲಿ ನೋಡಿದ್ರೆ ಈ ಥರ ಒಂದು ಜಾಗ ಇದೆ, ಗುಹೆ ಇದೆ ಅಂತ ಕೂಡ ಅನ್ಸಲ್ಲ. ಒಳಗಡೆ ಹೋಗ್ತಾ ಇದ್ದೀನಿ, ಫುಲ್ ಒಳಗಡೆ ಕತ್ಲೆ ಇದೆ. ಹೋಗುವಾಗ ಟಾರ್ಚ್ ಆನ್ ಮಾಡಿನೇ ಹೋಗಬೇಕು, ಅಷ್ಟು ಸ್ವಲ್ಪ ಕತ್ಲೆ ಇದೆ. ಒಳಗಡೆ ನೀರೆಲ್ಲ ಬಿದ್ದು ಹಸಿಯಾಗಿದೆ, ಒಳಗಡೆ ಫುಲ್ ನೀರೆಲ್ಲ ಇದೆ ನೋಡಿ. ಫುಲ್ ಅಂದರೆ ಫುಲ್ ಕತ್ಲೆ ಇದೆ. ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ ನನಗೆ, ಆದರೂ ಹೋಗ್ತಾ ಇದ್ದೀವಿ ಧೈರ್ಯ ಮಾಡಿ. ಏನೂ ಅಷ್ಟು ಕಾಣಿಸ್ತಾ ಇಲ್ಲ, ಟಾರ್ಚ್ ಆನ್ ಮಾಡಿ ಹೋಗ್ತಿದ್ದೀವಿ. ಇಲ್ಲಿನ ಜನರು ಈ ಗುಹೆಯನ್ನು ಪವಿತ್ರ ಸ್ಥಳ ಅಂತ ನಂಬ್ತಾರೆ. ಹಾಗೆಯೇ ಈ ಗುಹೆ ಹಿಂದೆ ಇರೋ ಅನೇಕ ದಂತಕಥೆಗಳನ್ನು ನಾನು ತಿಳ್ಕೊಂಡೆ. ಈ ಗುಹೆ ನಿರ್ಮಾಣ ಆಗೋಕ್ಕೆ ಒಂದು ಪೌರಾಣಿಕ ಕಥೆ ಇದೆ. 1000 ವರ್ಷದ ಇತಿಹಾಸನೇ ಇದೆ ಇಲ್ಲಿ. ಈ ಗುಹೆ ಇತಿಹಾಸ ಹೇಳಬೇಕು ಅಂದರೆ, ಸಾಕ್ಷಾತ್ ಪರಶಿವನೇ ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರುವಾಗ ಗೋವಿನ ಕಿವಿಯಿಂದ ಬಂದಂತೆ. ನಂತರ ಅದು ಗುಹೆಯಾಗಿ ಮಾರ್ಪಾಡಾಯಿತು ಅಂತ ದಂತಕಥೆ ಇದೆ. ಗುಹೆ ಒಳಗಡೆ ಬಂದಾಗ 3 ಸುರಂಗ ಮಾರ್ಗ ಸಿಗುತ್ತೆ. ಅದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ. ನಾನು ಕೇಳಿದ ಪ್ರಕಾರ ಒಂದು ಮಾರ್ಗ ಕಾಶಿಗೆ ಹೋಗುತ್ತೆ, 2ನೇ ಮಾರ್ಗ ಆತ್ಮಲಿಂಗಕ್ಕೆ, 3ನೇ ಮಾರ್ಗ ಕೋಟಿ ತೀರ್ಥಕ್ಕೆ ಹೋಗುತ್ತೆ. ಮೊದಲು ಇಲ್ಲಿಂದ ಕಾಶಿಗೆ ಹೋಗೋಕೆ ರಹಸ್ಯ ಮಾರ್ಗ ಇತ್ತು, ಇಲ್ಲಿಂದನೇ ಕಾಶಿಗೆ ಹೋಗ್ಬೋದಿತ್ತು ಅಂತ ಹೇಳ್ತಾರೆ. ಆದರೆ ಈಗ ಮಳೆ ಬಿದ್ದು ಕಾಲಕ್ರಮೇಣ ಗುಹೆಯಲ್ಲಿ ಇರೋ ಮಾರ್ಗ ಎಲ್ಲ ಮುಚ್ಚೋಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಹೋಗುವಾಗ ಎಷ್ಟು ಭಯ ಆಗುತ್ತೋ, ಒಳಗಡೆ ಹೋದ್ಮೇಲೆ ಮನಸ್ಸಿಗೆ ಅಷ್ಟೇ ಒಂಥರ ನೆಮ್ಮದಿ ಬರುತ್ತೆ. ಬ್ರಹ್ಮಾಂಡದ ಸೃಷ್ಟಿಗಾಗಿ ಬ್ರಹ್ಮ, ವಿಷ್ಣು, ಶಿವ ತಪಸ್ಸಿಗೆ ಕೂರ್ತಾರೆ. ಸುಮಾರು ವರ್ಷಗಳ ನಂತರ ಬ್ರಹ್ಮ, ವಿಷ್ಣು ಶಕ್ತಿಯನ್ನು ಪಡೆದುಕೊಂಡು ತಪಸ್ಸಿನಿಂದ ಹಿಂತಿರುಗ್ತಾರೆ. ಕೆಲ ವರ್ಷಗಳ ಕಾಲ ಶಿವನಿಗಾಗಿ ಕಾದು ಕುಳಿತ ಬ್ರಹ್ಮ ಮತ್ತು ವಿಷ್ಣು ಶಿವನ ಅನುಪಸ್ಥಿತಿಯಲ್ಲಿ ಬ್ರಹ್ಮಾಂಡ ಸೃಷ್ಟಿಗಾಗಿ ನಿರತರಾಗ್ತಾರೆ. ಶಿವ ತಪಸ್ಸಿಗೆ ಅಂತ ಪಾತಾಳ ಲೋಕದಲ್ಲಿ ಇರ್ತಾರೆ. ಶಿವನ ಅನುಪಸ್ಥಿತಿಯಲ್ಲಿ ಬ್ರಹ್ಮಾಂಡ ಸೃಷ್ಟಿಯಾಗೋದು ಶಿವನಿಗೆ ಗೊತ್ತಾಗಿ ಕೋಪ ಬಂದು ಭೂಲೋಕವನ್ನ ಸೀಳಿ ಪಾತಾಳ ಲೋಕದಿಂದ ಆಚೆ ಬರಬೇಕು ಅಂತ ಇರ್ತಾರೆ. ಆಗ ಭೂಮಿದೇವಿ ಪ್ರತ್ಯಕ್ಷಳಾಗಿ, ನಾನು ಹಸುವಿನ ರೂಪವನ್ನು ತಾಳ್ತೀನಿ, ನನ್ನ ಕಿವಿಯಿಂದ ನೀವು ಆಚೆ ಹೋಗಿ ಅಂತ ಹೇಳ್ತಾರಂತೆ. ಆಗ ಶಿವ ಹಸುವಿನ ಕಿವಿಯಿಂದ ಆಚೆ ಬರ್ತಾರಂತೆ. ಹಾಗಾಗಿ ಇದನ್ನು ಹಸುವಿನ ಗರ್ಭ ಅಂತ ಇಲ್ಲಿನ ಕೆಲ ಜನ ಹೇಳ್ತಾರೆ. ಈ ಗುಹೆಯ ಪ್ರವೇಶ ದ್ವಾರ ನೋಡಿದ್ರಲ್ವಾ, ಅದು ಹಸುವಿನ ಕಿವಿಯ ಆಕಾರದಲ್ಲಿದೆ. ನೋಡೋಕೆ ಹಾಗೆ ಕಾಣಿಸುತ್ತೆ. ಅಂದರೆ ಈ ಕಿವಿಯಿಂದನೇ ಶಿವ ಆಚೆ ಬಂದಿದ್ದು ಅಂತ ಹೇಳ್ತಾರೆ. ಶಿವ ತಪಸ್ಸು ಮಾಡಿದಂಥ ಜಾಗ ಇದು ಅಂತ ಹೇಳ್ತಾರೆ. ಹಾಗೆ ಋಷಿ ಮುನಿಗಳು ಕೂಡ ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇದ್ರಂತೆ. ಇವಾಗಲೂ ಕೂಡ ಇಲ್ಲಿಗೆ ಬಂದ ಜನ, ಸಾಧುಗಳು, ವಿದೇಶಿಗರು ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಫುಲ್ ಸೈಲೆನ್ಸ್ ಇರುತ್ತೆ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಒಳಗಡೆ ಬಂದಾಗ ಇಲ್ಲಿ ಕೂತು ಒಂದು 10 ನಿಮಿಷ ಕಣ್ಣು ಮುಚ್ಚಿ ಮೆಡಿಟೇಷನ್ ಮಾಡಿದ್ರೆ ಮನಸ್ಸಿಗೆ ನಿಜವಾಗ್ಲೂ ತುಂಬಾ ಖುಷಿ ಸಿಗುತ್ತೆ. ಹಳೆ ಕಾಲದಲ್ಲಿ ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಂಥ ಜಾಗ ಇದು. ಇಂಥ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ ಅಂತಂದರೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಈಗ ಒಳಗಡೆ ನೋಡಿದ್ರಲ್ವಾ, ಒಂದು ಸೂರ್ಯನ ಬೆಳಕು ಬೀಳ್ತಾ ಇತ್ತು. ಆ ಜಾಗನ ನಾವು ನೋಡೋಕೆ ಅಂತ ಮೇಲ್ಗಡೆ ಹೋದ್ವಿ, ಆದರೆ ಆ ಜಾಗ ನಮಗೆ ಎಲ್ಲೂ ಸಿಗ್ತಾ ಇಲ್ಲ. ಪೂರ್ತಿಯಾಗಿ ನೋಡ್ತಾ ಇದ್ದೀವಿ, ಆದರೆ ಯಾವ ಕಡೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ ನಮಗೆ. ಒಳಗಡೆಯಿಂದ ನೋಡಿದಾಗ ಮೇಲ್ಗಡೆ ಓಪನ್ ಆಗಿತ್ತು, ಆದರೆ ಅದು ಮೇಲ್ಗಡೆ ಎಲ್ಲೂ ಕಾಣಿಸ್ತಾ ಇಲ್ಲ. ಆ ಕಡೆ
ನೋಡಿದ್ರೆ ಎಲ್ಲೋ ಇರಬಹುದು, ಆದರೆ ನಮಗೆ ಕಾಣಿಸಿಲ್ಲ. ಅದಕ್ಕೆ ಇವಾಗ ನಾವು ಹೊರಡ್ತಾ ಇದ್ದೀವಿ. ನೀವು ಗೋಕರ್ಣಕ್ಕೆ ಬಂದಾಗ ಈ ಒಂದು ಜಾಗನ ನೋಡೋದನ್ನು ಮಿಸ್ ಮಾಡ್ಕೊಳ್ಬೇಡಿ. ಬಂದಾಗ ಈ ಜಾಗಕ್ಕೆ ಬಂದು ಈ ಗುಹೆಯನ್ನು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.